ಆಮೇಲೆ ಸಂವಹನದ ಬಗ್ಗೆ ನೀವು ಒಂದು ಪ್ರಶ್ನೆ ಕೇಳಿದರೆ ಇದನ್ನು ಹೇಳ್ಬಿಡ್ಬೇಕು. ನಮ್ಮಲ್ಲಿ ವಾಟ್ ಈಸ್ ಅ ಲ್ಯಾಂಗ್ವೇಜ್ ಅಂತ ಒಂದು ಭಾಳ ಹಳೆಯ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂದರೆ, ಲ್ಯಾಂಗ್ವೇಜ್ ಇಸ್ ಅ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್ ಬೈ ವಿಚ್ ಪೀಪಲ್ ಆಫ್ ಅ ಸೊಸೈಟಿ ಆ್ಯಕ್ಟ್ ಆ್ಯಂಡ್ ರಿಯಾಕ್ಟ್ ಅಂತ ಒಂದು ಡೆಫಿನೇಷನ್ ಇದೆ. ಅದರ ಮೂಲ ಆಶಯ ಏನು ಅಂದರೆ, ಭಾಷೆ ಇರೋದು ಸಂವಹನಕ್ಕೆ ಅಂತ. ಎಸ್. ಆದರೆ ಈಗ ಭಾಷಾ ವಿಜ್ಞಾನಿಗಳೆಲ್ಲ ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ ಅಂದರೆ, ಸಂವಹನ ಅನ್ನೋದು ಭಾಷೆಯ ಒಂದು ಆಸ್ಪೆಕ್ಟ್ ಅಷ್ಟೇ. ಓಕೆ ಓಕೆ, ಒಂದು ಆಸ್ಪೆಕ್ಟ್ ಅಷ್ಟೇ, ಅಥವಾ ಅದರ ಪ್ರಾಥಮಿಕವಾದ ಆಸ್ಪೆಕ್ಟ್ ಅದು, ಪ್ರಿಮಿಟಿವ್ ಆಸ್ಪೆಕ್ಟ್ ಅದು. ಅದರಿಂದ ಆಚೆಗೆ ಇನ್ನೊಂದಿದೆ. ಭಾಷೆ ಏನು ಗೊತ್ತಾ, ಇಲ್ಲಿಯ ತನಕ ಈ ಸಮಾಜ ನಡೆದುಕೊಂಡು ಬಂದಂಥ ನಡಾವಳಿಗಳೆಲ್ಲವೂ ಭಾಷೆಯಲ್ಲಿ ಸಾಂದ್ರವಾಗಿವೆ. ಎಸ್. ಅದು ಹೇಗೆ ಅಂದರೆ, ಮನುಷ್ಯ ನಡೆದುಕೊಂಡು ಬಂದ ದಾರಿ ಉದ್ದಕ್ಕೂ ನಮ್ಮ ಜೀನ್ಸಲ್ಲಿ ರೆಕಾರ್ಡ್ ಆಗಿರುತ್ತೆ ನೋಡಿ. ಕರೆಕ್ಟ್, ಹೌದು. ಉದಾಹರಣೆಗೆ ಹೀಗೆ ಹೇಳ್ತೀನಿ, ನಾವು ಊಟ ಮಾಡಿದ್ದು ಜೀರ್ಣ ಆಗಬೇಕು ಅಂದರೆ ಆ ಜೀರ್ಣಕ್ರಿಯೆ ಪ್ರೋಗ್ರಾಮ್ ಆಗಿರುತ್ತೆ ನಮ್ಮ. ಹೌದು ಹೌದು. ಯಾವ್ಯಾವ ಆಹಾರ ಬಂದಾಗ ಯಾವ್ಯಾವ ರಸಗಳು, ಯಾವ್ಯಾವ ಚೋದನೆಗಳು ಅವು ಸ್ರವಿಸಬೇಕು, ಅವೆಲ್ಲವೂ ಆಯಾ ಕಾಲಕ್ಕೆ ಸರಿಯಾಗಿ ಬಂದು ಕೆಲಸ ಮಾಡ್ತವೆ. ಹಾಗಾಗಿ ಆಹಾರ ಜೀರ್ಣ ಪಚನ ಕ್ರಿಯೆ ನಡೆಯುತ್ತೆ. ಹಾಗೆ ಒಂದು ಮಗು ಗರ್ಭದಲ್ಲಿ ಅವತರಿಸಿದ ಮೇಲೆ ತಾಯಿಯಲ್ಲಿ ಏನೇನು ಮಾರ್ಪಾಟಾಗಬೇಕು, ದೇಹದಲ್ಲಿ ಏನೇನು ಮಾರ್ಪಾಟಾಗಬೇಕು, 9 ತಿಂಗಳ ನಂತರ ಅದು ಹೆರಿಗೆ ಆಗುವುದಕ್ಕೆ ದೇಹ ಹೇಗೆ ಸಿದ್ಧಕೊಳ್ಳಬೇಕು ಅನ್ನೋದು ಪ್ರೋಗ್ರಾಮ್ ಆಗಿರುತ್ತೆ. ಎಸ್ ಎಸ್. ನೀವು ಈ ಪ್ರೋಗ್ರಾಮನ್ನು ಹಾಳು ಮಾಡಿದಾಗೆಲ್ಲ ದೇಹ ಸಹಕರಿಸೋದಿಲ್ಲ. ನಾವು ಯಾವುದೋ ಕಾರಣಕ್ಕೆ ಪ್ರೋಗ್ರಾಮ್ ಹಾಳು ಮಾಡ್ತಾ ಇದೀವಿ. ಅದರಿಂದನೇ ಈಗ ಚಾಕು ಚೂರಿ ತಗೊಂಡು ಮಗುನ ಹೊರಗೆ ತೆಗಿತಿರೋದು. ಇಲ್ಲ, ನಾವು ಅದನ್ನು ಡಿಸ್ರಪ್ಟ್ ಮಾಡದೆ ಹೋಗಿದ್ದಿದ್ರೆ ಲಕ್ಷಾಂತರ ವರ್ಷಗಳ ಕಾಲ ಮನುಷ್ಯ ದೇಹಕ್ಕೆ, ಸ್ತ್ರೀ ದೇಹಕ್ಕೆ ಮಗುವನ್ನು ಹೆರಿಗೆ ಮಾಡಿ ಗೊತ್ತು, ಮಗುವನ್ನು ಹೆತ್ತು ಗೊತ್ತು, ಅದು ಪ್ರೋಗ್ರಾಮ್ ಆಗಿದೆ. ಆಧುನಿಕ ಕಾಲದಲ್ಲಿ ನಾವು ಡಿಸ್ರಪ್ಟ್ ಮಾಡಿರೋದ್ರಿಂದನೇ ಅದು ಹಾಳಾಗಿದ್ದು. ಹಾಗೆಯೇ ಭಾಷೆಯಲ್ಲಿ ಕೂಡ ಇಲ್ಲಿಯ ತನಕ ಈ ಪ್ರಪಂಚದಲ್ಲಿ ಏನೇನು ನಡೆದಿದೆ ಅದೆಲ್ಲವೂ ರೆಕಾರ್ಡ್ ಆಗಿದೆ.